ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಶ್ವರನಿಂದ ಯಾವ ಸಂದೇಶ ನಿಮಗಿದೆ, ನಿಮ್ಮ ಭವಿಷ್ಯದ ಬಗ್ಗೆ. ನಿಮ್ಮ ಕುಲದೇವರು ಈಶ್ವರ ಆಗಿರಬಹುದು ಅಥವಾ ನಿಮ್ಮ ಇಷ್ಟ ದೇವರು ಈಶ್ವರ ಆಗಿರಬಹುದು. ಈಶ್ವರನಿಂದ ಯಾವ ಮುನ್ಸೂಚನೆ ನಿಮಗೆ ಸಿಗ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಯಾವ ಮುನ್ಸೂಚನೆ ಸಿಗ್ತಾ ಇದೆ, ಯಾವ ವಿಚಾರದಲ್ಲಿ ಮುನ್ನೆಚ್ಚರಿಕೆ ಈಶ್ವರನಿಂದ ಸಿಗ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಸ್ಗಳನ್ನ ಇಡ್ತಾ ಹೋಗ್ತಾ ಇದ್ದೀನಿ. ನಿಮ್ಮ ಕುಲದೇವರಾಗಿರ್ಬೋದು ಅಥವಾ ನಿಮ್ಮ ಇಷ್ಟ ದೇವರಾಗಿರಬಹುದು. ಈಶ್ವರ ಏನಾದರೂ ಆಗಿದರೆ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಯಾವ ದೇವರ ರೂಪದಲ್ಲಿ ಆರಾಧನೆ ಮಾಡ್ತಾ ಇದ್ದೀರಿ, ಯಾವ ಹೆಸರಿನ ಈಶ್ವರನ ರೂಪದಲ್ಲಿ ಆರಾಧನೆ ಮಾಡ್ತಾ ಇದ್ದೀರಿ ದಯವಿಟ್ಟು ತಿಳಿಸ್ಕೊಡಿ. ಅಥವಾ ಈ ವಿಡಿಯೋನ ನೋಡ್ತಾ ಇರೋರು ಓಂ ನಮಃ ಶಿವಾಯ ಅಂತ ಹೇಳಿ ಟೈಪ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಅಂತ ಹೇಳ್ತಾ, ಈಶ್ವರನಿಂದ ಯಾವ ಮುನ್ಸೂಚನೆ ಸಿಗ್ತಾ ಇದೆ, ಯಾವೆಲ್ಲ ವಿಚಾರಗಳು, ಯಾವೆಲ್ಲ ಬದಲಾವಣೆಗಳು ನಿಮ್ಮ ಲೈಫಲ್ಲಿ ಬರುವಂತಹ ಸೂಚನೆ ಸಿಗ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಪಡೀರಿ ಅಂತ ಹೇಳ್ತಾ, ಈಶ್ವರನ ಮುನ್ಸೂಚನೆ ನಿಮಗೆ ಏನಾಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಫಸ್ಟ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ರೀಡಿಂಗ್ ನೋಡೋಣ. ಓಕೆ, ಇಲ್ಲಿ ಬಹಳಷ್ಟು ಕೆಟ್ಟ ವಿಚಾರಗಳು ನಿಮಗೆ ತಿಂತಾ ಇದೆ. ಅಂದರೆ ಬಹಳಷ್ಟು ಆಗಿರುವಂತಹ ಪಾಸ್ಟ್ ವಿಚಾರಗಳನ್ನು ಬಹಳಷ್ಟು ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ನಿಮ್ಮ ಮನಸ್ಸಿಗೆ ಕಂಟ್ರೋಲ್ನಲ್ಲಿಲ್ಲ. ಮೂನ್ ಇದೆ ಇಲ್ಲಿ, ನಿಮ್ಮ ಮನಸ್ಸಿಗೆ ಕಂಟ್ರೋಲ್ ಇಲ್ಲ. ಹಾಗೆ ಇಲ್ಲಿ ನಿಮಗೆ ಕೆಲವಷ್ಟು ಜನ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವ್ರ ಬಗ್ಗೆ ಅಂದರೆ ಅವ್ರ ಪರ್ಸ್ಪೆಕ್ಟಿವಲ್ಲಿ ನಿಮ್ಮ ಲೈಫ್ ಹೇಗಿರುತ್ತೆ ಆ ವಿಚಾರವಾಗಿ ಮಾತನಾಡುವಂಥದ್ದು, ಅಥವಾ ನಿಮ್ಮ ಜೀವನ ಹೀಗೇ ಇದ್ಬಿಡುತ್ತೇನೋ ಅನ್ನುವಂತಹ ಯಾರ್ದೋ ಹೋಗೋರ ಮಾತನ್ನೆಲ್ಲ ಕೇಳಿ ನಿಮ್ಮ ಮನಸ್ಸನ್ನು ನೆಮ್ಮದಿ ಹಾಳು ಮಾಡ್ಕೊಳ್ತಾ ಇದ್ರಿ ಅನ್ನೋದು ತೋರಿಸ್ತಾ ಇದೆ. ಫಾಕ್ಸ್ ಅರ್ಧ ಏನು ಮಾಡ್ತಿದೆ, ವೂಲ್ಫ್ ಏನು ಮಾಡ್ತಿದೆ, ಅರ್ಧ ತಲೆಯನ್ನು ಈ ಕೆದು ತಿಂತಾ ಇದೆ. ಅಂದರೆ ಇಲ್ಲಿ ಈ ತೋಳಗಳು ಏನಿದೆ, ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆ, ಏನಾಗ್ತಾ ಇದೆ, ನಿಮ್ಮ ಜೀವನದಲ್ಲಿ ಯಾವ ಗಾಸಿಪ್ಸ್ಗಳು ನಡೀತಾ ಇದೆ, ಅಥವಾ ನಿಮ್ಮ ಲೈಫಲ್ಲಿ ಆಗದೇ ಇರೋದನ್ನ ಯಾವ ರೀತಿ ಪೋಟ್ರೆ ಮಾಡಬೇಕು, ಅಥವಾ ಅವರು ನೋಡಿದಂಥದ್ದು ರೀತಿನೋ, ಅಥವಾ ನೀವಿರುವಂತಹ ರೀತಿ ಅವರಿಗೆ ಸಹಿಸ್ಕೊಳ್ಳೋದಕ್ಕಾಗದೆ ಅವ್ರು ಏನು ಮಾಡ್ತಾ ಇದ್ದಾರೆ, ಒಂದಷ್ಟು ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಮಾತನಾಡುವಂಥದ್ದು, ಅಥವಾ ನಿಮ್ಮ ಪರ್ಸ್ನಲ್ ವಿಚಾರಗಳನ್ನು ಒಟ್ಟಾರೆ ನಿಮ್ಮ ಮನಸ್ಸನ್ನು ಹಾಳು ಮಾಡುವಂತಹ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಇದರಿಂದ ನಿಮ್ಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನೀವು ಕಟ್ಟಿದಂತಹ ಗೋಲ್ ಆಗಿರಬಹುದು ಅಥವಾ ನಿಮ್ಮ ಇಂಟೆನ್ಷನ್ನ ಹಾಳು ಮಾಡ್ತಾ ಇದೆ. ಹಾಗೆ ನಿಮ್ಮ ಇಂಟ್ಯೂಷನ್ಸ್ಗೂ ಕೂಡ ಡಿಸ್ಟರ್ಬ್ ಮಾಡ್ತಾ ಇದೆ ಇದು. ಸೊ ನಿಮಗೆ ಮುಂದಿನ ಜೀವನದಲ್ಲಿ ಏನಾಗಬೇಕು ಅಥವಾ ಭಗವಂತನ ಹತ್ರ ಏನು ಪ್ರಾರ್ಥನೆ ಮಾಡ್ಕೊಳ್ಬೇಕು ಅನ್ನುವಂಥದ್ದೇ ಕೂಡ ನೀವು ಮರ್ತು ಹೋಗುವಂತಹ ರೀತಿಯಲ್ಲಿ ಇದಾಗ್ತಾ ಇದೆ. 4 ಆಫ್ ಕಪ್ಸ್ ಬರ್ತಾ ಇದೆ. ಭಗವಂತ ನಿಮಗೆ ಎಲ್ಲನೂ ಕೊಟ್ಟಿದ್ದಾನೆ, ಎಲ್ಲ ರೀತಿಯ ಪ್ರೊಟೆಕ್ಷನ್ನು ಕೂಡ ನಿಮಗೆ ಮಾಡಿದ್ದಾನೆ. ಬಟ್ ನೋಡಿ, ಇಲ್ಲಿ ದೇವ್ರು ಏನು ಕೊಡ್ತಾ ಇದ್ದಾನೆ ಅದನ್ನು ಸ್ವೀಕರಿಸೋದಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ಇಲ್ಲಿ ಹೋಗಿರೋ ವಿಚಾರಗಳು, ಕಳೆದು ಹೋಗಿರೋ ವಿಚಾರಗಳು, ಅಥವಾ ಯಾರೋ ಅವರು ನಿಮಗೆ ಏನೂ ಅಲ್ಲ, ನಿಮ್ಮ ಲೈಫಿಗೆ ಅವ್ರು ಏನೂ ಅಲ್ಲ, ಅಥವಾ ನಿಮ್ಮ ರೀತಿ ಬದುಕೋದಕ್ಕೂ ಆಗ್ತಾ ಇಲ್ಲ. ಸೊ ಅಂಥವರ ಮಾತುಗಳಿಂದ ಬಹಳಷ್ಟು ಡಿಸ್ಟರ್ಬ್ ಮಾಡಿಕೊಂಡು ಮನಸ್ಸನ್ನು ಹಾಳು ಮಾಡ್ಕೊಳ್ತಾ ಇದ್ದೀರಿ, ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡ್ಕೊಳ್ತಾ ಇದ್ದೀರಿ. ಹೋಗಿರೋ ವಿಚಾರಕ್ಕೆ ಈಗಿನ ಸಮಯದಲ್ಲಿ ಎಷ್ಟೇ ಒಳ್ಳೆಯ ವಿಚಾರಗಳು ಬಂದ್ರೂ ಕೂಡ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನಿಮಗಾಗಿ ಈಗ ಏನೇ ಆಗಿದ್ರು, ನಿಮ್ಮ ಲೈಫಲ್ಲಿ ಏನೇ ಕಳೆದು ಹೋಗಿದ್ರು ಕೂಡ ನಿಮಗಾಗಿ ಭಗವಂತ ಏನೋ ಒಂದು ಪ್ರಿಪೇರ್ ಮಾಡಿದ್ದಾನೆ ಅನ್ನುವಂತಹ ರೀತಿಯಲ್ಲಿ ಈ ಕಾರ್ಡ್ ತೋರಿಸ್ತಾ ಇದೆ. ಈಶ್ವರನ ಸಂದೇಶ ಇವತ್ತಿಂದ ಅದೇ ಆಗಿದೆ. ಬಟ್ ಇವತ್ತಿನ ದಿನದಿಂದ ಯಾರು ನೋಡ್ತಾ ಇದ್ರಿ, ಬಹುಶಃ ಇದು 1 ತಿಂಗಳು ಆಗಿರ್ಬೋದು, 2 ತಿಂಗಳಾಗಿರ್ಬೋದು, ನಾಳೆ ನೋಡ್ಬೋದು, ಅಲ್ಲಿಂದ 1 ವಾರಗಳ ಕಾಲ ಈಶ್ವರನ ಸಂದೇಶ ನಿಮಗಿದಿದೆ ಅಂತ ಹೇಳಿ. ಸೊ ನಿಮ್ಮ ಮನಸ್ಸಿನ ನೆಮ್ಮದಿಯನ್ನು ಬೇರೆಯವರಿಂದ ಹಾಳು ಮಾಡ್ಕೊಳ್ತಾ ಇದ್ದೀರಿ, ಅಥವಾ ನಿಮ್ಮ ಹೋಗಿರುವಂತಹ ವಿಚಾರಗಳನ್ನು ಯೋಚನೆ ಮಾಡಿ ಗೆದ್ದಲುಳದಂತೆ ನಿಮ್ಮ ಲೈಫ್ನ ನೀವು ಹಾಳು ಮಾಡ್ಕೊಳ್ತಿದ್ದೀರಿ. ಬಟ್ ಆದರೆ ನಿಮ್ಮ ಲೈಫಲ್ಲಿ ಏನೇ ಕಳೆದು ಹೋಗಿರ್ಬೋದು ಅಥವಾ ಏನೇ ಕೈ ಬಿಟ್ಟು ಹೋಗಿರ್ಬೋದು, ಭಗವಂತನ ಏನಿದೆ ಒಂದು ನಿರ್ಧಾರನೇ ಬೇರೆ ಆಗಿತ್ತು, ಅಥವಾ ನಿಮ್ಮ ಡೆಸ್ಟಿನಿಯಲ್ಲಿ ಭಗವಂತನೇ ಬೇರೆ ಏನೋ ಒಂದು
ಅದಕ್ಕಿಂತ ಕಳೆದೋಗಿರೋದಕ್ಕಿಂತ ಅದ್ಭುತವಾಗಿ ಕೊಡೋದಕ್ಕೆ ಅದನ್ನು ರೆಡಿ ಮಾಡ್ತಾ ಇದ್ದಾನೆ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ. ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರ ರೀಡಿಂಗ್ ಇದಾಗಿತ್ತು. ದಯವಿಟ್ಟು ಬಹಳಷ್ಟು ಈ ಮನಸ್ಸನ್ನು ಹಾಳು ಮಾಡ್ಕೊಳ್ಳುವಂಥದ್ದು ಅಥವಾ ತಾಳ್ಮೆ ಇಲ್ಲದೆ ಇರುವಂಥದ್ದು, ಬಹಳಷ್ಟು ಗಾಬರಿಗಳು, ಆತಂಕಗಳಾಗುವಂಥದ್ದು ಇದೆಲ್ಲನೂ ಕೂಡ ನಿಮ್ಮಲ್ಲಿ ನಡೀತಾ ಇದೆ. ಸ್ವಲ್ಪ ನೀವು ನಿಮ್ಮ ಮೈಂಡ್ನ, ನಿಮ್ಮ ಮನಸ್ಸನ್ನು ಕಂಟ್ರೋಲ್ನ ತೊಗೊಳ್ಬೇಕಾಗತ್ತೆ. ಇದಕ್ಕೆ ನೀವೇನು ಮಾಡಬೇಕು ಅನ್ನೋದಾದರೆ, ದಯವಿಟ್ಟು ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಏನಾದರೂ ದೇವಸ್ಥಾನಗಳಿದ್ದರೆ ಅಥವಾ ಮನೆಯಲ್ಲಿ ಒಂದಷ್ಟು ಮೆಡಿಟೇಷನ್ ಮಾಡುವಂಥದ್ದು ಅಥವಾ ವಾಕ್ ಮಾಡುವಂಥದ್ದು, ಗ್ರೌಂಡಿಂಗಲ್ಲಿ ಇಟ್ಕೊಳ್ಳುವಂತಹ ರೀತಿಯಲ್ಲಿ ನೀವು ನಡ್ಕೊಳ್ಬೇಕಾಗತ್ತೆ ಅನ್ನುವಂಥ ಮುನ್ನೆಚ್ಚರಿಕೆ ಇಲ್ಲಿ ಕೊಡ್ತಾ ಇದೆ. ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ. ನಿಮ್ಮ ರೀಡಿಂಗ್ ನೋಡೋಣ. ಬಿ ಬ್ರೇವ್ ಆ್ಯಂಡ್ ಹಾನೆಸ್ಟ್ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ನೋಡಿ, ನೀವು ಏನೇ ಆಗಿರಬಹುದು, ನಿಮ್ಮ ಲೈಫಲ್ಲಿ ನನ್ನ ಜೀವನದಲ್ಲಿ ಏನೋ ಆಪರ್ಚುನಿಟೀಸೇ ಇಲ್ವಾ, ಬೇರೆ ದಾರಿನೇ ಇಲ್ವಾ, ನನ್ನ ಲೈಫಲ್ಲಿ ದಾರಿಗಳೇ ಮುಗಿದು ಹೋಯ್ತಾ ಅಂತ ನೀವು ಏನಾದರೂ ಅಂದ್ಕೊಂಡಿದ್ರೆ ನೀವು ದಯವಿಟ್ಟು ಧೈರ್ಯವಾಗಿ ಇರಬೇಕಾಗತ್ತೆ. ನನ್ನ ಲೈಫಲ್ಲೂ ಕೂಡ ಅದ್ಭುತವಾದಂತಹ ಬೆಳಕಿದೆ ಅನ್ನುವಂತಹ ರೀತಿಯಲ್ಲಿ ನೀವು ಇರಬೇಕಾಗತ್ತೆ. ಕೆಲವೊಂದು ಸಲ ನೀವು ಡಿಸ್ಟರ್ಬ್ ಆಗ್ತೀರಿ ಅಥವಾ ನನಗೇನು ಮಾಡೋದಕ್ಕೆ ಆಗೋದೇ ಇಲ್ವೇನೋ ಅಂತ, ಬಟ್ ಆದರೆ ನಿಮ್ಮಲ್ಲಿ ಅದ್ಭುತವಾದಂತಹ ಒಂದು ಶಕ್ತಿ ಇದೆ. ನೀವೇನಾದರೂ ಈಗಿನ ಯಾವುದೇ ಒಂದು ಪರಿಸ್ಥಿತಿನ ತಳ್ಳಹಾಕಿ ನಾನು ಮಾಡಬಲ್ಲೆ ಅಥವಾ ನಾನು ಮಾಡಬಲ್ಲ ಅನ್ನೋವಂತಹ ರೀತಿಯಲ್ಲಿ ಮೈಂಡ್ಸೆಟ್ನ ಫಿಕ್ಸ್ ಮಾಡ್ಕೊಂಡು ಮುಂದಕ್ಕೆ ಹೋದ್ರಿ ಅಂತ ಹೇಳಿದ್ರೆ, ಇಲ್ಲಿ ನೈಟ್ ಬಂದಿರೋದ್ರಿಂದ ನೀವು ನಿಮ್ಮ ಮೆಂಟಲಿ ಸ್ಟ್ರಾಂಗ್ ಆಗಿ ಇಟ್ಕೋಬೇಕಾಗತ್ತೆ ಅನ್ನುವಂಥ ತೋರಿಸ್ತಾ ಇದೆ. ನಿಮ್ಮ ಕೈಯಲ್ಲಿ ಅದು ಏನೇ ಯೋಚನೆ ಮಾಡಿದ್ರು ಕೂಡ ಅದು ಆಗುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 3 ಆಫ್ ಕಪ್ಸ್ ಬಂದಿರೋದ್ರಿಂದ ಆದಷ್ಟು ಫ್ರೆಂಡ್ಸ್ಗಳ ಜೊತೆಗೆ ಈ ವಾರದಲ್ಲಿ ಈಗೇನು ಈ ರೀಡಿಂಗ್ನ ನೋಡ್ತಾ ಇದ್ರಿ, ಫ್ರೆಂಡ್ಸ್ಗಳು ಸಿಗುವಂಥದ್ದು ಅಥವಾ ಎಂಜಾಯ್ಮೆಂಟ್ ಜಾಸ್ತಿ ಇರುತ್ತೆ ಈ ಒಂದು ವಾರಗಳಲ್ಲಿ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಫ್ರೆಂಡ್ಶಿಪ್ಗಳು ಕೂಡ ಏನಾದರೂ ನಿಮ್ಮಿಂದ ಏನಾದರೂ ದೂರ ಆಗಿದ್ರೆ ಮರಳಿ ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇಲ್ಲಿ ಇನ್ನೂ ಕೆಲವು ಜನಕ್ಕೆ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಆ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಅಥವಾ ನೀವು ಓಡಾಡೋದಂಥದ್ದಾಗಿರ್ಬೋದು, ಏನೇ ಇರಬಹುದು, ಬಟ್ ಆದರೆ ಇಲ್ಲಿ ಅಂಥ ವಿಚಾರಗಳಲ್ಲಿ ಅಂದರೆ ಫ್ರೆಂಡ್ ಸರ್ಕಲ್ ಅಲ್ಲಿ ಕೂತಾಗ ಅಥವಾ ನೈಬರ್ಸು, ರಿಲೇಟಿವ್ಸು ಈ ಥರದಲ್ಲಿ ಇದ್ದಾಗ ನಿಮ್ಮ ಗೋಲ್ಗಳನ್ನು ಮರೆತು ಬಿಡ್ತೀರಿ. ನಾನು ಏನು ಮಾಡಬೇಕು ಮುಂದೆ ಅನ್ನುವಂಥದ್ದು ಮರಿತೀರಿ, ದಿನಗಳನ್ನು ಹಾಳು ಮಾಡ್ಕೊಳ್ತೀರಿ. ಸೊ ಅಲ್ಲಿ ಇನ್ಯಾರ್ದೋ ಲೈಫಲ್ಲಿ ಆಗುವಂಥದ್ದು ನನ್ನ ಲೈಫಲ್ಲೂ ಹೀಗೆ ಆಗ್ಬಿಡ್ತೇನೋ ಅನ್ನುವಂತಹ ಕೆಟ್ಟ ಆಲೋಚನೆಗಳಿಂದ ನೀವು ನಿಮ್ಮ ಲೈಫಲ್ಲಿ ಗುಡ್ ಲಕ್ನ ತಂದುಕೊಳ್ಳೋದಕ್ಕೆ ಡಿಲೇ ಮಾಡ್ತಿದ್ದೀರಿ ಅಂತ ಹೇಳಿ ತೋರಿಸುತ್ತೆ. ಸೊ ಇಲ್ಲಿ ಬಿ ಬ್ರೇವ್ ಆ್ಯಂಡ್ ಹಾನೆಸ್ಟ್ ಅಂತ ಹೇಳಿದ್ರೆ, ನಿಮ್ಮ ಜೀವನದ ಮೇಲೆ ನೀವು ನಂಬಿಕೆ ಇಡಬೇಕಾಗತ್ತೆ. ನಿಮ್ಮ ಯೋಚನೆಗಳ ಮೇಲೆ ನೀವು ಧೈರ್ಯವಾಗಿ ಹಾಗೆ ಒಂದಷ್ಟು ನಂಬಿಕೆಗೆ ಅರ್ಹರಾಗಿ ಮುಂದಕ್ಕೆ ಹೋಗಬೇಕಾಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ನಿಮ್ಮಿಂದ ಯಾರಿಗೂ ಹರ್ಟ್ ಆಗದೆ ಇರುವಂತಹ ರೀತಿಯಲ್ಲಿ ನಡೆದುಕೊಂಡು ಮುಂದಕ್ಕೆ ಹೋದರೆ ಬಹಳಷ್ಟು ಒಳ್ಳೆಯದು. ಸೊ ಈ ಫ್ರೆಂಡ್ ಸರ್ಕಲ್ ಆಗಿರಲಿ, ಎಂಜಾಯ್ಮೆಂಟ್ಗಳಾಗಿರಲಿ, ಒಂದಷ್ಟು ಲಿಮಿಟ್ ಇರಲಿ. ನಿಮ್ಮ ಲೈಫಲ್ಲಿ ನೀವು ಮುಂದಕ್ಕೆ ಹೋದ್ಮೇಲೆ ಇದೆಲ್ಲನೂ ಕೂಡ ಮಾಡುವಂಥದ್ದು ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಬಟ್ ಜೊತೆಯಲ್ಲಿನೂ ಕೂಡ ನಿಮ್ಮ ಲೈಫ್ ಗೋಲ್ ಬಗ್ಗೆ ಅಥವಾ ನಿಮ್ಮ ವೈಯಕ್ತಿಕ ವಿಚಾರದ ಬಗ್ಗೆನೂ ಕೂಡ ಯೋಚನೆ ಮಾಡಬೇಕಾಗತ್ತೆ. ನನಗಿಲ್ಲಿ ಸದ್ಯದಲ್ಲಿ ನಿಮಗೆ ಯಾವುದೊಂದು ಗುಡ್ ನ್ಯೂಸ್ ಕೂಡ ಬರುವಂತಹ ಸಾಧ್ಯತೆಯೂ ಇದೆ. ಬಟ್ ಆದರೆ ನೀವು ಭಗವಂತನಿಗೆ ಮೆಚ್ಚುಗೆ ಆಗುವಂತಹ ರೀತಿಯಲ್ಲಿ ಸತ್ಯದ ದಾರಿಯಲ್ಲಿ ಇರಬೇಕಾಗತ್ತೆ ಅನ್ನುವಂಥ ಒಂದು ಮುನ್ಸೂಚನೆಯನ್ನು ಇಲ್ಲಿ ಕೊಡ್ತಾ ಇದೆ. ಸೊ ನಿಮ್ಮಿಂದ ಯಾರಿಗೋ ಹರ್ಟ್ ಆಗುವಂಥದ್ದು ಅಥವಾ ನಿಮ್ಮಿಂದ ಯಾರಿಗೋ ಪ್ರಾಬ್ಲಮ್ಸ್ ಆಗುವಂಥದ್ದು ಅದೆಲ್ಲ ಆಗ್ತಾ ಇದೆ ಅನ್ನೋದಾದರೆ ಸ್ವಲ್ಪ ದಯವಿಟ್ಟು ನಿಮಗೆ ನೀವೇ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಹಾಗೆ ಯಾರೆಲ್ಲ 3rd ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ರೀಡಿಂಗ್ ನೋಡೋಣ. ಚೂಸ್ ಯುವರ್ ಪಾತ್ ಅಂತ ಹೇಳಿ ಬಹಳಷ್ಟು ದಾರಿಗಳಿದೆ. ಹಾಗೆ ಅದೇ ಥರದಲ್ಲಿ ನಿಮಗೆ ಒಂದಷ್ಟು ಜವಾಬ್ದಾರಿಗಳು ಕೂಡ ಇದೆ. ಸೊ ಇಲ್ಲಿ ಒಂದಷ್ಟು ನೀವು ಕನ್ಫ್ಯೂಷನ್ ಆಗಿಬಿಡ್ತೀರಿ. ಯಾವ ಹಾದಿಯಿಂದ ಹೋದರೆ ನಾನು ಗೋಲ್ ರೀಚ್ ಮಾಡ್ತೀನೋ ಅಥವಾ ಯಾವ ದಾರಿಗೆ ಹೋಗಬೇಕು ಅಥವಾ ಏನು ಕೆಲಸ ಮಾಡಬೇಕು, ಯಾವ ರೀತಿ ನಡ್ಕೊಳ್ಬೇಕು, ನನ್ನ ವ್ಯಕ್ತಿತ್ವನ ಯಾವ ರೀತಿ ಇಟ್ಕೊಳ್ಬೇಕು. ಕೆಲವೊಂದು ಸಲ ಕೋಪ, ಕೆಲವೊಂದು ಸಲ ಮಂಡತನ, ಕೆಲವೊಂದು ಸಲ ಮಂಕತನ, ಇದೆಲ್ಲನೂ ಕೂಡ ನಿಮ್ಮ ಮೈಂಡ್ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ಸೊ ಇಲ್ಲಿ ನೋಡಿ, ಡೈರೆಕ್ಷನ್ ಗಾರ್ಡಿಯನ್ ಅಂತ ಹೇಳಿ ತೋರಿಸ್ತಾ ಇರೋದ್ರಿಂದ ಕೆಲವೊಂದು ಸಲ ನಿಮಗೆ ನಿಮ್ಮ ಲೈಫಲ್ಲಿ ಅಥವಾ ಕೆಲಸದಲ್ಲಿ, ವ್ಯವಹಾರದಲ್ಲಿ, ವೈಯಕ್ತಿಕ ವಿಚಾರದಲ್ಲಿ ಗೊಂದಲಗಳಾದಾಗ ಯಾರಿಗಾದರೂ ಒಬ್ಬರು ಗಾರ್ಡಿಯನ್ಗೆ ಮಾತನಾಡಿ. ನೀವು ನಂಬುವಂತಹ ಗುರುಗಳಾಗಿರ್ಬೋದು ಅಥವಾ ಯಾವುದೇ ಒಂದು ದಾರಿನ ನೀವು ಚೂಸ್ ಮಾಡ್ಕೊಳ್ಳಿ. ಬಟ್ ಆದರೆ ಯಾರನ್ನೋ ನಿಮ್ಮ ಥರದವರೇ ಸಫರ್ ಪಡ್ತಿರೋ ಅಂಥವ್ರ ಹತ್ರನೇ ಹೋಗೋದು, ಸ್ಟೋರೀಸ್ಗಳನ್ನ ಕೇಳುವಂಥದ್ದು ಅಥವಾ ಅವ್ರ ದಾರಿನೇ ಅವ್ರು ಕರೆಕ್ಟಾಗಿ ನೋಡ್ಕೊಂಡಿರೋದಿಲ್ಲ, ಅವ್ರ ಹತ್ರ ಹೋಗಿ ನಿಮ್ಮ ಲೈಫ್ ಬಗ್ಗೆ ಹೇಳಿಕೊಂಡು ಅವ್ರಿನ್ಯಾವುದೋ ತಪ್ಪು ದಾರಿಯನ್ನು ತೋರಿಸುವಂಥದ್ದು ರೀತಿಯಲ್ಲಿ ವ್ಯಕ್ತಿಗಳನ್ನು ಚೂಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಗುರು ಹಿರಿಯರುಗಳಾಗಿರ್ಬೋದು ಅಥವಾ ಅನುಭವಸ್ಥರ ಹತ್ರ ಹೋಗಿ ನಾನು ಯಾವ ರೀತಿ ಇರಬೇಕು ಅಥವಾ ಯಾವ ರೀತಿ
ಎಕ್ಸಾಕ್ಟ್ಲಿ ನಾನು ಯಾವ ದಾರಿನ ಚೂಸ್ ಮಾಡಬೇಕು ನನ್ನ ಲೈಫಿಗೆ ಅನ್ನುವಂಥದ್ದು, ಅಥವಾ ನಿಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡುವಂಥದ್ದು, ಅಥವಾ ನಿಮ್ಮ ಮನೆಗೆ ಸಂಬಂಧಪಟ್ಟಂಥ ಯಾರಾದರೂ ಗುರುಗಳಿದ್ದರೆ, ಅಥವಾ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಒಳ್ಳೆಯ ಗುರುಗಳನ್ನು ನಂಬ್ತಾ ಇದ್ದರೆ ಅಂಥವ್ರ ಹತ್ರ ಹೋಗಿ ನಿಮ್ಮ ಪಾತ್ನ, ನಿಮ್ಮ ಡೈರೆಕ್ಷನ್ನ ನೀವು ಚೂಸ್ ಮಾಡ್ಕೊಳ್ಬೇಕಾಗತ್ತೆ ಅನ್ನುವಂತಹ ರೀತಿಯಲ್ಲಿ ಇರುತ್ತೆ. ಸೊ ಕೆಲವೊಂದು ಸಲ ನಿಮ್ಮ ಕೋಪ ಆಗಿರ್ಬೋದು, ಅಥವಾ ಹಠ ಆಗಿರ್ಬೋದು, ಎತ್ತರಕ್ಕೆ ಆರಬೇಕು ಅನ್ನುವಂಥ ಆಸೆಗಳು ಎಲ್ಲನೂ ಇದೆ. ಸೊ ಸರಿಯಾದ ದಾರಿನ ಚೂಸ್ ಮಾಡ್ಕೊಳ್ತಾ ಇಲ್ಲ. ಸೊ ಸರಿಯಾದ ದಾರಿನ ಚೂಸ್ ಮಾಡ್ಕೊಳ್ಬೇಕು ಅಂದರೆ ಏನು ಮಾಡಬೇಕು? ಫಸ್ಟು ನಾವು ಯಾವುದಾದ್ರೂ ಒಂದು ಬಿಗಿಯಾದಂತಹ ಒಂದು ಅದ್ಭುತವಾದಂತಹ ಒಂದು ಶಕ್ತಿಯನ್ನು ನಂಬಬೇಕು. ಅದು ಯಾರಾದರೂ ಆಗಿರಲಿ, ಹೆಣ್ಣು ದೇವರಾಗಿರಲಿ, ಗಂಡು ದೇವರಾಗಿರಲಿ, ಅದ್ಭುತವಾದಂಥ ಆಂಜನೇಯ ಆಗಿರಲಿ, ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಮ್ಮ ಜೊತೆಯಲ್ಲಿ ನಾವು ಇಟ್ಕೊಂಡು ಹೋದಾಗ ನಮಗೆ ಮುಂದೆ ಯಾರು ಸಿಗಬೇಕು, ಯಾವ ಹಾದಿಗೆ ಹೋಗಬೇಕು ಅನ್ನುವಂತಹ ದಾರಿಯನ್ನು ಕೂಡ ಆ ಭಗವಂತನೇ ನಿರ್ಧಾರ ಮಾಡಿರ್ತಾನೆ. ಆತ ಸ್ವಲ್ಪ ನೋವು ಕೊಡಬಹುದು, ಬಟ್ ಆದರೆ ಒಳ್ಳೆ ದಾರಿಗೆ ಕರ್ಕೊಂಡು ಹೋಗ್ಬಿಡ್ತಾನೆ ಅನ್ನುವಂತಹ ರೀತಿಯಲ್ಲೂ ಇದೆ. ಇಲ್ಲಿ ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ಯಾವುದೇ ಒಂದು ಜವಾಬ್ದಾರಿ ಇದ್ದು ಕೂಡಲೇ ಆಗಿರ್ಬೋದು, ಅಥವಾ ಏನೇ ಒಂದು ಸಿಕ್ಕ ಕೂಡಲೇ ಆಗಿರಬಹುದು, ಅಹಂ ವರ್ತನೆ ಬೇಡ ಅಂತ ಹೇಳಿ ತೋರಿಸುತ್ತೆ. ಸೊ ಎಲ್ಲರಿಂದನೂ ಕೂಡ ಪ್ರೀತಿಯಿಂದ ನಡೆದುಕೊಳ್ಬೇಕು, ಎಮೋಷ್ನಲಿ ಕನೆಕ್ಟ್ ಆಗಬೇಕು. ಅಥವಾ ನೀವು ಯಾವುದೇ ಒಂದು ಫೀಲ್ಡಲ್ಲಿರಿ, ಎಷ್ಟೇ ದೊಡ್ಡ ವ್ಯಕ್ತಿಯಾಗಿರಿ, ಅಥವಾ ಯಾವುದೇ ಒಂದು ಚಿಕ್ಕ ಏಜಲ್ಲಿ ಭಾಳಷ್ಟು ಹೆಸರು ಕೀರ್ತಿ ಬರಲಿ, ಅಹಂ ಬೇಡ, ಸೈಡಿಗಿಡಿ ಅಂತ ಹೇಳಿ ಹೇಳ್ತಾ ಇದೆ. ಸೊ ಎಲ್ಲರೊಟ್ಟಿಗೂ ಕೂಡ ಪ್ರೀತಿಯಿಂದ, ವಿಶ್ವಾಸದಿಂದ ನೀವು ನಡೆದುಕೊಂಡ್ರೆ ನಿಮ್ಮ ಲೈಫ್ ಅದ್ಭುತವಾಗಿ ಇರುತ್ತೆ, ಒಂದು ಒಳ್ಳೆ ಸ್ಥಾನಕ್ಕೆ ಹೋಗ್ತೀರಿ ಅನ್ನುವಂಥದ್ದು ಇಲ್ಲಿ ತೋರಿಸ್ತಾ ಇದೆ. ಯಾವುದೋ ಒಂದು ಡೈರೆಕ್ಷನ್ನ ಚೂಸ್ ಮಾಡ್ಕೊಳ್ಳೋದ್ರಲ್ಲಿ ನಿಮಗೆ ಲೇಟ್ ಆಗ್ತಾಯಿದೆ, ಡಿಲೇ ಆಗ್ತಾ ಇದೆ. ಅದು ಬಿಟ್ಟರೆ ಮುಂದಿನ ದಿನಗಳಲ್ಲಿ, ಅಂದರೆ ಆ ಹಾದಿ ನಿಮಗೆ ಸಿಕ್ಕಿಬಿಡ್ತು ಅಂತಂದರೆ ಬಹಳಷ್ಟು ಅದ್ಭುತವಾದಂತಹ ಒಂದು ಸ್ಥಾನಕ್ಕೆ ಹೋಗ್ತೀರಿ ಅನ್ನುವಂಥದ್ದು ಇಲ್ಲಿ ತೋರಿಸ್ತಾ ಇದೆ. ಸೊ ಇದು ಇವತ್ತಿನ ಈಶ್ವರನ ಸಂದೇಶ ಆಗಿತ್ತು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಕ್ರಿಸ್ಟಲ್ಸ್ಗಳು ಅಮಾವಾಸ್ಯೆ ಆಗಿರ್ಬೋದು, ಸ್ಯಾಟರ್ಡೆ ಸಂಡೇ ಈ ಥರದ್ದೆಲ್ಲ ಬಂದಾಗ ಕ್ರಿಸ್ಟಲ್ ಡಿಸ್ಪ್ಲೇಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ರೀಚ್ ಆಗೋದು ಕೂಡ ಈ ಸಂಡೇ ವೀಕೆಂಡ್ಗಳಲ್ಲಿ ರೀಚ್ ಆಗೋದು ಕೂಡ ಕಷ್ಟ ಇರುತ್ತೆ. ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡಿದ್ರೆ, ಯಾಕೆಂದರೆ 1-2 ಕ್ರಿಸ್ಟಲ್ಸ್ ಆದರೆ ಬೇಗ ಬೇಗ ರೀಚ್ ಮಾಡಿಸ್ಕೊಡ್ಬೋದು. ಹಲವಾರು ಕ್ರಿಸ್ಟಲ್ಸ್ಗಳನ್ನ ಹೀಲಿಂಗ್ ಮಾಡಿ ನಾವು ಕೊಡೋದ್ರಿಂದ, ಅದರಲ್ಲೂ ನಾವೇ ಪ್ರಿಪೇರ್ ಮಾಡಿ ಹೀಲಿಂಗ್ ಮಾಡಿ ಕೊಡೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಎಲ್ಲೂ ಹೋಗಲ್ಲ. ಒಂದು ಮೆಸೇಜ್ ಪಿಂಗ್ ಮಾಡಿ ಸಾಕು, ನಿಮಗೆ ದೊರಕತ್ತೆ ಅಂತ ಹೇಳ್ತಾ, ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.